ಪ್ರತಿ ವರ್ಷ ಥರ ಈ ವರ್ಷವೂ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಸ್ ಯೂಶುವಲ್ ಬೆಳಗ್ಗೆ 6 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ. ಎಲ್ಲ ಬಂದು ಹೊರಡೋಷ್ಟರಲ್ಲಿ 7 ಗಂಟೆ ಆಗಿತ್ತು. ತಿಂಡಿ ತಿನ್ನಬೇಕಲ್ಲ, ಅದಕ್ಕೆ ನಾವು ನಿಲ್ಲಿಸಿದ್ದು ಬಿಡದಿಯ ಪ್ರಸಿದ್ಧ ಶಶಿ ತಟ್ಟೆ ಇಡ್ಲಿ ಅಂಗಡೀಲಿ. ಬಿಸಿ ಬಿಸಿ ತಟ್ಟೆ ಇಡ್ಲಿ ರುಚಿಯನ್ನು ಸವಿಯುತ್ತಾ ಬೇರೆಯವರು ಬರೋವರೆಗೂ ಅಲ್ಲೇ ಸ್ವಲ್ಪ ಸಮಯ ಕಳೆದ್ವಿ. ಹೊಟ್ಟೆ ತುಂಬಿದ ನಂತರ ಎಲ್ಲರ ಮುಖದಲ್ಲೂ ಸಂತೋಷ ಕಾಣಿಸ್ತತ್ತು. ಪ್ರಶಾಂತ್ ಭಾಯ್ ಅಂತೂ ಯಾವಾಗಲೂ ನನ್ನ ಕಾಲು ಎಳೆಯೋಕ್ಕೆ ಕಾಯ್ತಾಯಿದ್ರು. ತಿಂಡಿ ಆದಮೇಲೆ ಮತ್ತೆ ನಮ್ಮ ಪ್ರಯಾಣನ ಮೈಸೂರು ಕಡೆ ಸ್ಟಾರ್ಟ್ ಮಾಡಿದ್ವಿ. ದಾರಿಯುದ್ದಕ್ಕೂ ಒಳ್ಳೆ ಹರಟೆ ಹೊಡಿತಾ ಒಬ್ರಿಗೊಬ್ರು ರೇಗಿಸ್ತಾ ತುಂಬ ಸಂತೋಷವಾಗಿ ಪ್ರಯಾಣವನ್ನು ಆನಂದಿಸಿದ್ವು. ನಮ್ಮ ಪ್ರಶಾಂತ್ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದೇವ್ರ ಹಾಡು ಹಾಕಿ ಬೈ ಅಂದರೆ ಡ್ಯಾಡಿ ಕೂಲ್ ಅಂತ ಹಾಡು ಹಾಕಿದ್ದಾರೆ ನೋಡಿ. ಕೊನೆಗೂ ಮೈಸೂರು ತಲುಪೋಷ್ಟರಲ್ಲಿ 10:30 ಆಗೇ ಹೋಯಿತು. ಫಸ್ಟ್ ಮಾಡಿದ ಕೆಲಸ ಏನಂದರೆ ಚಾಮುಂಡಿ ಬೆಟ್ಟದ ಪಾದತ್ತ ಹೋಗಿ ಪೂಜೆ ಸಲ್ಲಿಸಿದ್ದು. ಈ ಸತಿ ನಾವು ಹೋಗಿದ್ದು ಕಡೆ ಆಷಾಢ ಶುಕ್ರವಾರದಲ್ಲಿ. ನಾವು ಅಂದ್ಕೊಳಕ್ಕಿಂತ ತುಂಬ ಜನ ಸೇರಿದರು. ಬೇಕಾ ಬರಲ್ವಾ? ಥ್ಯಾಂಕ್ ಯು. ಎಲ್ಲರೂ ತುಂಬ ಭಕ್ತಿಯಿಂದ ಪೂಜೆ ಮಾಡಿದ್ವಿ. ಅಲ್ಲಿನ ಪಾಸಿಟಿವ್ ವೈಬ್ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಬರ್ತಿರೋದು ಸುಮಾರು 12 ವರ್ಷದಿಂದ ಬಂದು ಈ ಕಾರ್ಯನ ನೆರವೇರಿಸ್ಕೊಂಡು ಹೋಗ್ತಾಯಿದ್ದೀವಿ. ಭಾಳ ಖುಷಿ ಆಗುತ್ತೆ ಈ ಥರದೊಂದು ದೈವ ಕಾರ್ಯ ಮಾಡೋಕ್ಕೆ. ನೋಡ್ತಾ ನೋಡ್ತಾ ಭಕ್ತರ ಸಂಖ್ಯೆ ನಿಧಾನವಾಗಿ ಹೆಚ್ಚಾಗ್ತಿತ್ತು. ಸಾವಿರಾರು ಭಕ್ತರ ನಡುವೆ ನಾವು ಕಾಯಿ ಹೋಳಿಗೆಯನ್ನು ಎಲ್ಲರಿಗೂ ವಿತರಿಸುತ್ತಾ ನಾವು ಕೂಡ ಈ ರೀತಿ ಸೇವೆಯಲ್ಲಿ ಸಂತೋಷದಿಂದ ಭಾಗಿಯಾಗಿದ್ವಿ. ಪ್ರಶಾಂತ್ ಬೈಗೆ ರೇಗ್ಸಕ್ಕೆ ಏನಾದ್ರು ಬೇಕಲ್ಲ, ಇದೊಂದು ಸಣ್ಣ ತುಣುಕು. ನೋಡ್ತಿದ್ದಂಗೆ ಎಲ್ಲಿಂದ ಮಿಥುನ ಜಾಯ್ನ್ ಆದ ಅನ್ನೋದೇ ಗೊತ್ತಾಗಲಿಲ್ಲ. No, 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 no.
ನೋಡಿ, ಎಲ್ಲಿ ನೋಡಿದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರಿಗೆ ನೋಡ್ಬೋದು. ನಿಜವಾಗ್ಲೂ ಕೊಡೋದ್ರಲ್ಲಿರೋ ಆನಂದ ಬೇರೆ ಯಾವ್ದ್ರಲ್ಲೂ ಇಲ್ಲ ಅಂತ ನಾವು ಈ ಸೇವೆ ಮಾಡೋದು ಶುರು ಮಾಡಿದ್ಮೇಲೆ ನಮಗೆ ಗೊತ್ತಾಯ್ತು. ಬರ್ತಾವನೆ ಅವ್ರ ಕಡೆ ಅವ್ರು ನಾವು ಅಂತ ಹೇಳಿದಕ್ಕೆ ಗಾಡಿ ಬಿಟ್ಟಿದ್ದು ಒಳಗೆ. ನಮ್ಮೆಲ್ಲ ಸ್ನೇಹಿತರು ತುಂಬ ಖುಷಿಯಿಂದ 10,000 ಹೋಳಿಗೆನೂ ಹಂಚಿದ್ವಿ. ಒಬ್ರಿಗೂ ಆಯಾಸ ಅನ್ನೋದೇ ಕಾಣಲಿಲ್ಲ, ಯಾಕೆಂದರೆ ಅಷ್ಟು ಸಂತೋಷ ಇರುತ್ತೆ ಈ ಸೇವೆಯಲ್ಲಿ. ಎಲ್ಲ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಈ ಸೇವೆಯಲ್ಲಿ ಭಾಗವಹಿಸಿದ ಸಂತೋಷ ಮತ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾವು ಬೆಂಗಳೂರು ಕಡೆಗೆ ಪ್ರಯಾಣ ಆರಂಭಿಸಿದ್ವು. ಮನಸ್ಸಿನಲ್ಲಿ ಭಕ್ತಿಯ ಭಾವನೆ, ಮುಖದಲ್ಲಿ ಸಂತೋಷ ಮತ್ತು ಹೃದಯದಲ್ಲಿ ತಾಯಿಯ ಆಶೀರ್ವಾದದ ನೆನಪಿನೊಂದಿಗೆ ಈ ವರ್ಷದ ಆಷಾಢ ಮಾಸದ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ.